ಹಲೋ ವೀಕ್ಷಕರೇ, ನಿಮಗೆಲ್ಲ ಧನ್ವಿ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡಿ ನಾನೊಂದು ಗುಜ್ಜೆ ಪಲ್ಯ ಮಾಡಲಿಕ್ಕೆ ಹೊರಟಿದ್ದೇನೆ. ನೋಡಿ ಗುಜ್ಜೆ ಪಲ್ಯ, ಅದಕ್ಕೆ ಈಗ ಕಟ್ ಮಾಡ್ತಾ ಇದ್ದೇನೆ. ಗುಜ್ಜೆಯನ್ನು ಸಣ್ಣ ಸಣ್ಣ ಹೋಳುಗಳೇ ಕಟ್ ಮಾಡಿ ಮಾಡ್ತೇವೆ. ಅಂದರೆ ಅಲ್ಲಿ ಸ್ವಲ್ಪ ಕಣ್ಣು ಗುಜ್ಜೆ ಹೇಳ್ತೇವೆ ನಾವು, ಸಣ್ಣ ಬೇಳೆಲ್ಲ ಬಂದಿರುತ್ತೆ ನೋಡಿ. ಹಾಗಾಗಿ ಅದನ್ನು ಕಟ್ ಮಾಡಿ ನಾನು ಪಲ್ಯ ಮಾಡಲಿಕ್ಕೆ ಅಂದಾಜು ಮಾಡಿದ್ದೇನೆ. ಈಗ ಸಣ್ಣಗೆ ಕಟ್ ಮಾಡಿ ಆಮೇಲೆ ಇದನ್ನು ಒಲೆಯಲ್ಲಿಟ್ಟು ಇದಕ್ಕೆ ಉಪ್ಪು ಮೆಣಸು ಹಾಕಿ ಬೇಯಿಸಿಕೊಳ್ಳೋದು ನೋಡಿ. ಹಾಗೆ ಧನ್ವಿ ಎಂಜಾಯ್ ಚಾನಲ್ಗೆ ಫಸ್ಟಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಹೇಳಿಕೊಂಡು ನಾನು ಈಗ ಪಲ್ಯ ಮಾಡಲಿಕ್ಕೆ ಹೊರಟಿದ್ದೇನೆ. ನೋಡಿ ವೀಕ್ಷಕರೇ, ಇದನ್ನು ಏನು ಅಂದರೆ ಅದರ ಹೊರಗಿನ ಇದಿದೆಯಲ್ಲ, ಆ ಮುಳ್ಳಿನ ಪಾರ್ಶ್ವ ಅದನ್ನು ತೆಗೆದು ಮೇಲ್ಗಡೆ ಒಂದು ಗೂಂಜು ಅಂತ ಇದೆ, ಅದನ್ನು ತೆಗೆದು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಕಟ್ ಮಾಡೋದು. ಆಮೇಲೆ ಅದಕ್ಕೆ ಉಪ್ಪು ಮೆಣಸು ಹಾಕಿ ಇಟ್ಟು ಅದನ್ನು ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡಿಕೊಳ್ಳೋದು. ಮಾಡಲಿಕ್ಕೆ ಸುಲಭ ಇದೆ, ತುಂಬ ಟೇಸ್ಟ್ ಇದೆ ಮಾತ್ರ ಅದು ಗುಜ್ಜೆ ಪಲ್ಯ. ಅಂದರೆ ತಿಂದಷ್ಟು ನಮಗೆ ತಿನ್ನಬೇಕು ಅಂತ ಕಾಣಿಸ್ತದೆ ಅದು. ತುಪ್ಪದ ಅನ್ನ ಇರ್ಬೋದು, ಆಮೇಲೆ ಮಜ್ಜಿಗೆ ಅನ್ನ ಇರ್ಬೋದು, ಪದಾರ್ಥಕ್ಕೆ ಎಲ್ಲಿಗೆ ಎಲ್ಲ ಸಾರನ್ನಕ್ಕೆಲ್ಲ ಅದು ನಾವು ಒಟ್ಟು ಸೇರಿಸಿಕೊಂಡು ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಅದು. ಅಂಥ ಒಂದು ಪಲ್ಯವನ್ನು ನಾನು ಮಾಡುವಾಗ ನಿಮಗೆ ಮಾಡಿ ತೋರಿಸೋಣ ಅಂತ ನಾನು ಧನ್ವಿ ಎಂಜಾಯ್ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ ನಾನು ಮಾಡಲಿಕ್ಕೆ ಹೊರಟಿದ್ದೇನೆ. ಈಗ ನೋಡಿ ಕಟ್ ಮಾಡ್ತಾ ಇದ್ದೇನೆ. ಈಗ ಕಟ್ ಮಾಡಿ ಆಗಿಲ್ಲ ನೋಡಿ ವೀಕ್ಷಕರೇ. ಸಣ್ಣ ಸಣ್ಣ ಹೋಳುಗಳ ಕಟ್ ಮಾಡಬೇಕು. ಸುರಿಗೆ ಅದನ್ನು ಸಣ್ಣ ಸಣ್ಣ ಪೀಸುಗಳಾಗಿ ಮಾಡಿಕೊಂಡು ಆಮೇಲೆ ಕಟ್ ಮಾಡಬೇಕು ಸಣ್ಣ ಸಣ್ಣಗೆ. ಅಂದರೆ ಅದರಲ್ಲಿ ಇದಾಗಿದೆ ಸ್ವಲ್ಪ, ಅದನ್ನು ನಾವು ಗುದ್ದಿ ಪುಡಿ ಮಾಡಿ ಮಾಡುವ ಹಾಗಿಲ್ಲ. ಅದನ್ನು ಅದರಿಂದ ಸಣ್ಣ ಹೋಳುಗಳಾಗಿ ಮಾಡಿ ಅದನ್ನು ಕಟ್ ಮಾಡಿ ಮಾಡ್ತಾ ಇದ್ದೇವೆ. ಈಗ ಏನೇ ಅದರಲ್ಲಿ ಆ ಸೊಳ್ಳೆ ಆಮೇಲೆ ಸಣ್ಣ ಎಳತು ಬೇಳೆಲ್ಲ ಬಾರದಿದ್ದರೆ ನಾವು ಅದನ್ನು ಗುದ್ದಿ ಪುಡಿ ಮಾಡಿ ಮಾಡ್ತೇವೆ ನಾವು. ಅದು ಸಣ್ಣ ಸಣ್ಣ ಗುಜ್ಜೆಯ ಇದು ಬಂದ ಮೇಲೆ ಏನಂದರೆ ಸೊಳ್ಳೆ ಹೇಳ್ತೀವಲ್ಲ, ಸೊಳ್ಳೆ ಅದರ ಇದು ಬಂದ ಮೇಲೆ ನಾವು ಈ ಥರನೇ ಕಟ್ ಮಾಡಿ ಮಾಡೋದು ನೋಡಿ. ಇನ್ನೀಗ ಇದನ್ನು ಎಲ್ಲ ಕಟ್ ಮಾಡಿ ಆಯಿತು ನೋಡಿ ಗುಜ್ಜೆಯನ್ನೆಲ್ಲ. ಇದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದಕ್ಕೆ ಉಪ್ಪು ಮೆಣಸು ಎಲ್ಲ ಖಾರ ಎಲ್ಲ ಹಾಕ್ಕೊಂಡು ಅದನ್ನು ಬೇಯಿಸಿ ಪಲ್ಯ ಮಾಡೋದು ಹೇಗಂತ. ಗುಜ್ಜೆ ಪಲ್ಯ ಅಂದರೆ ಸಣ್ಣ ಎಳತು ಗುಜ್ಜೆ ಆದರೆ ನಾವು ಅದನ್ನು ದೊಡ್ಡ ದೊಡ್ಡ ಹೋಳುಗಳಾಗಿ ಅದನ್ನು ಮುಳ್ಳು ಆಮೇಲೆ ಅದರ ಏನು ಹೇಳ್ತೇವೆ ಗೂಂಜು ಅಂತ ಹೇಳ್ತೀವಿ ಮೇಲಿನ ಪಾರ್ಶ್ವ, ಅದರಿಂದ ಬೇರ್ಪಡಿಸಿ ದೊಡ್ಡ ದೊಡ್ಡ ಹೋಳುಗಳಾಗಿ ಬೇಯಿಸಿಕೊಳ್ಳೋದು. ಇದೇ ಥರ ಈಗ ಹೋಳಿಗೆ ಹೇಗೆ ನಾವು ಖಾರ ಪುಡಿ ಆಮೇಲೆ ಅರಿಶಿನ ಪುಡಿ ಇರ್ಬೋದು, ರುಚಿಗೆ ಬೆಲ್ಲ ಉಪ್ಪು ಹಾಕಿ ಬೇಯಿಸಿಕೊಳ್ತೇವೆ, ಹಾಗೆ ಬೇಯಿಸಿಕೊಂಡು ಆಮೇಲೆ ಅದನ್ನೊಂದು ಟ್ರಾನ್ಸ್ಫರ್ ಮಾಡಬೇಕು ಒಂದು ಪಾತ್ರಕ್ಕೆ. ಅಥವಾ ಒಂದು ನಾವು ಊರಲ್ಲಾದರೆ ಹಾಳೆ ಇರುತ್ತೆ ನೋಡಿ, ಚೆನ್ನಾಗಿ ಅಂದರೆ ಅಡಿಕೆ ಮರದ ಸೋಗೆಯಲ್ಲಿ ಬರುವಂತಹ ಹಾಳೆ, ಅದು ಎಷ್ಟು ಯೂಸ್ ಆಗುತ್ತೆ. ಅದನ್ನು ಚೆನ್ನಾಗಿ ಶುಚಿ ಮಾಡಿ ಇಟ್ಟುಕೊಂಡ್ರೆ ಅದರ ಎರಡು ಬದಿಯನ್ನು ಕಟ್ ಮಾಡಿ ಚೆಂದ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಹಾಕೊಳ್ಳೋದು. ಆಮೇಲೆ ತಣ್ಣದಾಗ ಅದನ್ನು ಗುಂಡಲ್ಲಿ ಗುದ್ದಿ, ಗುಂಡು ಕಲ್ಲು ಅಂತ ಇರುತ್ತೆ ಪ್ರತಿಯೊಂದು ಮನೆಯಲ್ಲಿ, ಬೆಳ್ಳುಳ್ಳಿ ಎಲ್ಲ ಜಜ್ಜಲಿಕ್ಕೆ ಇಟ್ಟುಕೊಳ್ತಾರೆ. ಅದರಲ್ಲಿ ನಾವು ಜಜ್ಜಿಕೊಂಡು ಪುಡಿ ಮಾಡಿ ಆಮೇಲೆ ಒಗ್ಗರಣೆಗೆ ಹಾಕಿ ಪಲ್ಯ ಮಾಡ್ತೇವೆ. ಅದು ಸಹ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಒಗ್ಗರಣೆ ಇರ್ಬೋದು, ಆಮೇಲೆ ತೆಂಗಿನಕಾಯಿ ತುರಿ ಹಿಡಿದು. ಇವತ್ತು ನಾವು ಹಾಗೆ ಮಾಡೋದಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಇದರಲ್ಲಿ ಬೀಜ ಆಗಿದೆ, ಆಮೇಲೆ ಸೊಳ್ಳೆ ಆಗಿದೆ ಗುಜ್ಜೆಯಲ್ಲಿ. ಹಾಗಾಗಿ ಈ ಗುಜ್ಜೆಯನ್ನು ಪಲ್ಯ ಮಾಡಲಿಕ್ಕೆ ನಾನೀಗ ನೋಡಿ ಕಟ್ ಮಾಡಿ ಇಟ್ಕೊಂಡು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ಥರ ಅದೇ ಮುಳ್ಳು ಗೂಂಜು ತೆಗೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ನೋಡಿ. ಇಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಈಗ ನಾನೀಗ ನೋಡಿ ಇದನ್ನು ಹೇಗೆ ಮಾಡೋದು ಹೇಳ್ತೇನೆ. ನಾನೀಗ ಇದನ್ನು ಏನು ಬೇಗ ಬೇಯಲಿಕ್ಕೆಗೋಸ್ಕರ ನಾವೀಗ ಬಾಣಲೆಯಲ್ಲಿ ಇಟ್ಟು ಒಗ್ಗರಣೆ ಹಾಕಿ ಹಾಗೆ ಮಾಡ್ಕೊಳ್ಬೋದು, ಸ್ವಲ್ಪ ಟೈಮ್ ಹಿಡ್ಕೊಳ್ತದೆ. ಈಗ ಸ್ವಲ್ಪ ಲೇಟ್ ಆಯಿತು ಊಟಕ್ಕೆ, ಹಾಗೆ ನಾನೀಗ ಡೈರೆಕ್ಟ್ ಇದನ್ನು ಈಗ ಕುಕ್ಕರಲ್ಲಿ ಹಾಕಿ ಕುಕ್ಕರಲ್ಲಿ 1 ಅಥವಾ 2 ವಿಸಿಲು ಕೂಗಿಸಿಕೊಂಡು ಆಮೇಲೆ ಬಾಣಲೆಯಲ್ಲಿ ಇದನ್ನು ನಾನು ಪಲ್ಯ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಇದಕ್ಕೂ ಹಾಗೆ ಸ್ವಲ್ಪ ಖಾರ ಪುಡಿ ನೋಡಿ, ಎಷ್ಟು ನಿಮಗೆ ಖಾರ ಬೇಕು ನೋಡಿಕೊಂಡು ಖಾರ ಪುಡಿ ಹಾಕೋದು ನೋಡಿ. ನಾನೀಗ 1 ಸ್ಪೂನು ಅಷ್ಟೇ ಸಾಕು, ಜಾಸ್ತಿ ಬೇಡ, ಒಂದು ಅರ್ಧ ಹಾಕಿದ್ದೇನೆ, ಇನ್ನೂ ಸ್ವಲ್ಪ ಹಾಕ್ಕೊಡ್ತೇನೆ. ಅಂದರೆ ಇಲ್ಲಿ ಜಾಸ್ತಿ ಖಾರ ಯಾರಿಗೂ ಬೇಕಾಗೋದಿಲ್ಲ, ಜಾಸ್ತಿ ಖಾರ ಊಟ ಮಾಡಲಿಕ್ಕೆ ಅವೆಲ್ಲ ಸಹ ಮೀಡಿಯಮ್ ಖಾರ ಅಷ್ಟೇ. ಹಾಗಾಗಿ ಖಾರ ಪುಡಿ ಹಾಕಿಕೊಂಡಿದ್ದೇನೆ ನಾನು. ಪುಡಿ ಒಂದು 1/4 ಸ್ಪೂನ್ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಬೆಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಪಲ್ಯಕ್ಕೆ ಬೆಲ್ಲ ಹಾಕೋದೇ ಬೇಡ. ಈಗ ಶುಗರಲ್ಲಿ ಇದ್ದವರಾದರೆ ಏನು ಮಾಡ್ತಾರೆ ಅಂದರೆ ಬೆಲ್ಲ ಬೇಡ ಹೇಳ್ತಾರೆ, ಸ್ವಲ್ಪನೂ ಹಾಕೋದು ಬೇಡ. ಸ್ವಲ್ಪ ರುಚಿಗೆ ತಕ್ಕ ಖಾರ ಉಪ್ಪು ಹಾಕ್ಕೊಂಡು ಬೆಲ್ಲ ಹಾಕದೇ ಮಾಡ್ತಾರೆ. ನಾನೀಗ ಸ್ವಲ್ಪ ಹಾಕ್ಕೊಡ್ತೇನೆ. ಇದು ಗುಜ್ಜೆ ಪಲ್ಯ ಅಲ್ಲ, ಗೊತ್ತಾಗದ ರೀತಿಯಲ್ಲಿ, ಆ ಕಡೆ ಸಿಹಿ ಆಗಬಾರ್ದು, ಈ ಕಡೆ ಟೇಸ್ಟಿಗೆ ತಕ್ಕ ಚೂರು ಬೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಇದು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತೇವೆ. ಸ್ವಲ್ಪ ಜಾಸ್ತಿ ಇಲ್ಲ ನೋಡಿ, ತೆಳ್ಳಗೆ ಸ್ವಲ್ಪ ಬೇಕು ಅಂತಲೇ ಇಲ್ಲ, ಆದರೂ ಆ ಕನ್ನರ ಇದ್ದರೆ ಹೋಗಲಿ ಅಂತ ಸ್ವಲ್ಪ ಹಾಕ್ತಾ ಇದ್ದೇನೆ ಹುಣಸೆ ಹಣ್ಣಿನ ರಸ. ಅಂದರೆ ಸಣ್ಣ ಗುಜ್ಜೆಗಾದರೆ ನಾವು ಹಾಕಲೇಬೇಕು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದರೆ ಒಳ್ಳೆ ಹೋಳೆಲ್ಲ ಬೆಳ್ಳಗೆ ಚೆನ್ನಾಗಿ ಕಾಣಿಸಿಕೊಳ್ತದೆ, ಆ ಕನ್ನಡದ ಅಂಶ ಹೊರಟೋಗುತ್ತೆ. ಸರಿ ಸ್ವಲ್ಪ ಇದೆ ಅಷ್ಟೇ, ದೊಡ್ಡದಾಗಿದೆ ಗುಜ್ಜೆ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಸ್ವಲ್ಪ ರಸ ಹಾಕ್ಕೊಂಡಿದ್ದೇನೆ. ಬೇಕು ಅಂತಲೂ ಇಲ್ಲ, ಹಾಕಿದರೆ ತೊಂದರೆ ಇಲ್ಲ. ಖಾರ ಪುಡಿ ಆಯಿತು, ಅರಿಶಿನ ಪುಡಿ ಆಯಿತು, ಬೆಲ್ಲ ಆಯಿತು, ಇನ್ನು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳೋಣ. ಉಪ್ಪು ಸಾಮಾನ್ಯ ಇಷ್ಟು ಹೋಳಿಗೆ ನೋಡಿ, ಇಷ್ಟು 4 ಸ್ಪೂನ್ ಉಪ್ಪು ಬೇಕು. ಒಂದು ಕಲ್ಲುಪ್ಪೆ ಹಾಕ್ಕೊಳ್ತಾ ಇದ್ದೇನೆ ನಾನು.
ಸಾಧಾರಣ ಮಾನಿ ಒಂದು 4 ಸ್ಪೂನ್ ಉಪ್ಪು ಹಾಕ್ಕೊಂಡೆ. ಈಗ ಸ್ವಲ್ಪ ಕಡಿಮೆ ಆದರೆ ಏನಿಲ್ಲ, ಆಮೇಲೆ ನಿಮಗೆ ಇದು ಅದನ್ನು ಒಗ್ಗರಣೆ ಮಾಡುವಾಗ ಸ್ವಲ್ಪ ಹುಳಿ ಉಪ್ಪು ಹಾಕಿ ಸೇರಿಸ್ಕೊಳ್ಬೋದು. ಈಗ ಸಾಮಾನ್ಯ ಅಂದಾಜಲ್ಲಿ ನಾನು ಕಲ್ಲುಪ್ಪು ಹಾಕಿದ್ದು, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ನಿಮಗೆ ನೋಡಿಕೊಂಡು ಆಮೇಲೆ ಸ್ವಲ್ಪ ಹುಳಿ ಉಪ್ಪು ಒಗ್ಗರಣೆಗೆ ಹಾಕಿಕೊಂಡ್ರೆ ಕರೆಕ್ಟ್ ಆಗ್ತದೆ. ಅದು ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನಾನೀಗ ಬೇಯಲಿಕ್ಕೆ ಇಟ್ಕೊಳ್ತೇನೆ. ನೋಡಿ, ಒಂದು 2 ಲೋಟ ಆಗುವಷ್ಟು ನೀರು ಸಾಕು, ಜಾಸ್ತಿ ಬೇಡ, 2 ವಿಸಿಲಲ್ಲ. 2 ಲೋಟ ನೀರಿಗೆ ಹಾಕ್ಕೊಂಡು ಇನ್ನು ಕುಕ್ಕರ್ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಕೊಳ್ತೇನೆ. ಇದ್ದವರ ಸ್ಟವ್ ಹಚ್ಚಿ ಇದರಲ್ಲಿ ಕುಕ್ಕರ್ಗೆ ಇಟ್ಟು ಒಂದು ಅಥವಾ 2 ವಿಸಿಲು ಸಾಕು. ಸ್ವಲ್ಪ ಎಳತು ಗುಜ್ಜೆ ಎಲ್ಲ ಬೇಗ ಬೇಯುತ್ತೆ ಅದು. ಆಮೇಲೆ ಬೆಂದು ಮೆತ್ತನೆ ತುಂಬ ಮೆತ್ತನೆ ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಪಲ್ಯ. ಹಾಗಾಗಿ 1 ಅಥವಾ 2 ವಿಸಿಲು, ಜಾಸ್ತಿ ಬೇಡ, ಅಷ್ಟೇ ಕೂಗಿಸಿಕೊಂಡು ಆಮೇಲೆ ಬಿಸಿಲು ಹೋದ್ಮೇಲೆ ಒಗ್ಗರಣೆ ಇಟ್ಟು ಪಲ್ಯ ಮಾಡೋದು ಹೇಗೆ ತೋರಿಸ್ತೇನೆ ನಿಮಗೆ. ಮಾಡಿದೆ ಈಗ 2 ವಿಸಿಲು ಚೆನ್ನಾಗಿ ಮೆತ್ತನೆ ಬೆಂದಿದೆ ನೋಡಿ. ಗುಜ್ಜೆ ಪಲ್ಯ ಎಷ್ಟು ಮೆತ್ತನೆ ಬೆಂದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳೋಣ ಈಗ. ನೋಡಿ, 1-2 ಒಣಮೆಣಸು ಒಗ್ಗರಣೆಗೆ, 2 ಒಣಮೆಣಸು ನೋಡಿ, 1-2 ಸ್ಪೂನ್ ಸಾಸಿವೆ, 2 ಸ್ಪೂನ್ ಸಾಸಿವೆ ಹಾಕ್ಕೊಂಡೆ. ಇನ್ನೊಂದು 4 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೇನೆ ನೋಡಿ. ಹಾಗೆ 4 ಸ್ಪೂನ್ ಉದ್ದಿನಬೇಳೆ, 4 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕೆಲವೊಂದು ಚೂರು ಉದ್ದಿನಬೇಳೆ, 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾನೆ. ಹಾಗಲ್ಲ, ನಾನೆಲ್ಲ ಸ್ವಲ್ಪ ಜಾಸ್ತಿ ಅಂದರೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿದರೆ ಘಮ ಅನಿಸ್ತದೆ ಅದು ಗುಜ್ಜೆ ಪಲ್ಯ. ತೆಂಗಿನ ತುರಿನೂ ಚೆನ್ನಾಗಿ ಹಾಕಬೇಕು, ಆಮೇಲೆ ಒಗ್ಗರಣೆ ಚೆನ್ನಾಗಿ ಬಿದ್ರೇ ಅದು ಘಮಿಸ್ತದೆ ಅಷ್ಟೇ. ಹಾಗೆ ನಾನು ಸ್ವಲ್ಪ 4 ಸ್ಪೂನು ಉದ್ದಿನಬೇಳೆ, 1-2 ಸ್ಪೂನು ಸಾಸಿವೆ, 1-2 ಒಣಮೆಣಸು ಹಾಕಿದ್ದೇನೆ. ಇನ್ನು ಸ್ವಲ್ಪ ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಅದಕ್ಕೆ, ಅಂದರೆ ಅದು ಚೆನ್ನಾಗಿ ಎಣ್ಣೆ ಅದಕ್ಕೆ ಸಿಗಬೇಕು ನೋಡಿ. ತೆಂಗಿನೆಣ್ಣೆಯೇ ನಾವು ಒಗ್ಗರಣೆ ಮಾಡ್ತಾ ಇರೋದು. ತೆಂಗಿನೆಣ್ಣೆ ತುಂಬ ಆರೋಗ್ಯ ಪ್ರಧಾನವಾಗಿದ್ದು, ಅಂದರೆ ನಮ್ಮ ಊರಲ್ಲೆಲ್ಲ ಹಾಗೆ ಬೇರೆ ಯಾವ ಎಣ್ಣೆಯನ್ನು ಯೂಸ್ ಮಾಡೋದಿಲ್ಲ. ಇದು ಒಗ್ಗರಣೆಗೆ ಪಲ್ಯ ಇರ್ಬೋದು, ಬೇರೆ ಪದಾರ್ಥ ಎಲ್ಲ ಮಾಡುವಾಗ ನಾವು ಅದಕ್ಕೆ ಅಂದರೆ ತೆಂಗಿನೆಣ್ಣೆಯನ್ನೇ ಒಗ್ಗರಣೆಗೆ ಬಳಸ್ಕೊಳ್ತೇವೆ ನಾವು. ನೋಡಿ, ಇಷ್ಟು ಪಲ್ಯಕ್ಕೆ ನಾನೀಗ ಒಂದು 7-8 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಹಾಕಬೇಕು, ಚೆನ್ನಾಗಿ ಎಣ್ಣೆ. ಆಮೇಲೆ ಅದಕ್ಕೆ ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು, ಆಮೇಲೆ ಕರಿಬೇವಿನ ಎಲೆಲ್ಲ ಚೆನ್ನಾಗಿ ಹಾಕ್ಕೊಂಡ್ರೆ ಅದು ಘಮ್ ಅನಿಸ್ತಷ್ಟೇ ಪಲ್ಯ. ನಾವು ಚೂರು ಹಾಕ್ಕೊಂಡ್ರೆ ಅದು ಆ ಒಂದು ಪರಿಮಳ ಚೆನ್ನಾಗಿ ಬರೋಲ್ಲ ಅದು. ಹಾಗೆ ನಾನು ಒಗ್ಗರಣೆ ಚೆನ್ನಾಗಿ ಯಾವಾಗಲೂ ಹಾಕ್ತೇನೆ ಇಲ್ಲ, ಒಗ್ಗರಣೆಗೆ ಹಾಕುವ ಐಟಮ್ಸ್ ಎಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾ ಇರೋದು. ತೆಂಗಿನೆಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ರೆ ತುಂಬ ಅದು ಟೇಸ್ಟ್ ಕೊಡ್ತೇವೆ. ಆರೋಗ್ಯ ಪ್ರಧಾನವಾಗಿದ್ದು ತೆಂಗಿನೆಣ್ಣೆ, ಅದನ್ನೇ ನಾವು ಅಡುಗೆಯಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಈಗ ಅವರವರು ಯಾವ ಎಣ್ಣೆ ಯೂಸ್ ಮಾಡ್ತಾ ಇರ್ತೀರಿ ನೀವು ಅದನ್ನು ಯೂಸ್ ಮಾಡಿಕೊಳ್ಳಿ, ಪರವಾಗಿಲ್ಲ. ನೋಡಿ, ಸರಿಯತಾ ಬಂತು. ಸ್ವಲ್ಪ ಕೆಂಪಗಾಗಬೇಕು ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗುವಾಗ ನಾವು ಇದನ್ನು ಬೇಯಿಸಿಟ್ಟ ಹುಳನ್ನು ಅದಕ್ಕೆ ಹಾಕಿ ಮಗಚಿಕೊಳ್ಳೋಣ. ತೆಂಗಿನ ತುರಿಯನ್ನು ಸಹ ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೇನೆ ನಾನು. ಇದನ್ನು ಹಾಕ್ಕೊಳ್ಳೋದು ಕರಿಬೇವಿನ ಎಲೆ ಬೇಕಿದ್ದಷ್ಟು ಇದೆ. ಹಾಗೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಹಾಕಿದಷ್ಟು ಪರಿಮಳ ಜಾಸ್ತಿ. ನೋಡಿ, ಕಾಯಿ ತುರಿ ಹಾಗೆ ಸಮಾನ ನೋಡಿ. ಒಂದು ಇಡೀ ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿ, ದಪ್ಪಗಿದೆ ತೆಂಗಿನಕಾಯಿ. ಅದರ ಸಾಮಾನ್ಯ ಒಂದು ಕಡಿ ನಾನು ತೆಂಗಿನಕಾಯಿ ಈಗ ಹಾಕ್ಕೊಂಡಿದ್ದೇನೆ. ಒಂದು ತೆಂಗಿನಕಾಯಿ ತುರಿ ಇಟ್ಟುಕೊಂಡಿದ್ದೇನೆ. ಇದನ್ನು ನಾನು ಸ್ವಲ್ಪ ಹಾಕ್ಕೊಳ್ತೇನೆ. ಈಗ ಜಾಸ್ತಿನೇ ತುರಿ ಇಟ್ಟುಕೊಂಡಿದ್ದೇನೆ, ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ ಅಂತ. ಹಾಗೆ ಜಾಸ್ತಿ ಇರೋದು ಮತ್ತು ಫ್ರಿಡ್ಜಿನ ಒಳಗಡೆ ಇಟ್ಟರೆ ಆಮೇಲೆ ಮಧ್ಯಾಹ್ನ ಮೇಲೆ ಏನಾದ್ರು ತಿಂಡಿ ಮಾಡುವಾಗ ನಮಗೆ ಯೂಸ್ ಮಾಡಲಿಕ್ಕಾಗುತ್ತಲ್ಲ. ಹಾಗಾಗಿ ಒಂದು ತೆಂಗಿನಕಾಯಿ ಇದೆ ತುರಿ ಇಟ್ಕೊಂಡಿದ್ದು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ ಈಗ ತೆಂಗಿನ ತುರಿ. ಒಗ್ಗರಣೆಗೆ ಹಾಕ್ಕೊಂಡೆ. ಇದು ಒಗ್ಗರಣೆಗೆ ಹಾಕ್ಕೊಂಡ್ರೆ ಒಂದು ಉಪಯೋಗ ಏನಂದರೆ, ಅದು ಆಮೇಲೆ ಅದಕ್ಕೆ ಪಲ್ಯ ಸ್ವಲ್ಪ ಉಳಿದಿರುತ್ತೆ ಅಲ್ಲ, ಮಧ್ಯಾಹ್ನ ಊಟ ಮಾಡಿ ರಾತ್ರಿಗೂ ಉಳಿದಿರುತ್ತೆ. ಆಗ ಅದು ಏನು ಸ್ವಲ್ಪ ಅದು ಕೆಟ್ಟು ಹೋಗೋಲ್ಲ, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಈ ಥರ ತೆಂಗಿನ ತುರಿಯನ್ನು ಸ್ವಲ್ಪ ಒಗ್ಗರಣೆಯೊಟ್ಟಿಗೆ ನಾವು ಫ್ರೈ ಮಾಡಿಕೊಂಡ್ರೆ, ಇಲ್ಲ ಇದ್ದರೆ ರಾತ್ರಿ ವಾಪಸ್ ಅದನ್ನು ಬಿಸಿ ಮಾಡಿಕೊಡ್ಬೇಕು ಪಲ್ಯವನ್ನು ಊಟಕ್ಕಾಗುವಾಗ. ಅದಕ್ಕೆ ತೆಂಗಿನ ತುರಿ ಮೊದಲೇ ರೆಡಿ ಆದರೆ ಒಗ್ಗರಣೆಗೆ ಹಾಕ್ಕೊಳ್ಳಿ, ಇಲ್ಲವಾದರೆ ಆಮೇಲೆ ಪಲ್ಯದ ಮೇಲ್ಗಡೆಗೆ ಹಾಕ್ಕೊಂಡು ಮುಚ್ಚೋದು. ನೋಡಿ, ಕರೆಕ್ಟಲ್ಲ. ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ನೀರು ಬಾಕಿ ಇದೆ. ನೋಡಿ, ಈ ಕೈಗೆ ನೀರಿಗೆ ಹಾಕಿ ಮಗಚಿಕೊಂಡ್ರೆ ಆಯಿತು.
ಮಾಡಿದ್ದೆ, ಚೆನ್ನಾಗಿ ಬೆಂದಿದೆ. ನೀರು ಸ್ವಲ್ಪ ಬಾಕಿ ಇದೆ. ಹಾಗೆ ಇದನ್ನು ಸರಿ ಚೆನ್ನಾಗಿ ಮೊಗಚಿಕೊಂಡು ಒಗ್ಗರಣೆ ಆಮೇಲೆ ತೆಂಗಿನ ತುರಿ ಇದನ್ನೆಲ್ಲ ಒಟ್ಟು ಮಿಕ್ಸ್ ಆಗುವ ಹಾಗೆ ಇದನ್ನು ನಾವು ಮೊಗಚಿಕೊಳ್ಬೇಕು. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಇಟ್ಕೊಂಡು ನೀರು ಸಂಪೂರ್ಣ ಆರಿ ಹೋಗುತ್ತೆ ಅದು. ಪಲ್ಯ ರೆಡಿ ಆಯಿತು ನೋಡಿ. ಈಗ ಯಾಕೆ ಅನ್ನ ಸಾಂಬಾರೆಲ್ಲ ಆಗಲೇ ರೆಡಿಯಾಗಿದೆ. ಸ್ವಲ್ಪ ಲೇಟಾಗಿ ಊಟ ಮಾಡೋದು ನಾವು, ಹಾಗಾಗಿ ಸ್ವಲ್ಪ ಪಲ್ಯ ಈಗ ಲಾಸ್ಟಿಗೆ ಮಾಡ್ಕೊಂಡಿದ್ದು ನೋಡಿ. ಚೆನ್ನಾಗಿ ಬಂದಿದೆ ನೋಡಿ ಪಲ್ಯ. ಆ ಕರಿಬೇವಿನ ಎಲೆ ಇರ್ಬೋದು, ಒಗ್ಗರಣೆ ಇರ್ಬೋದು, ತೆಂಗಿನ ತುರಿ ಇರ್ಬೋದು, ಚೆನ್ನಾಗಿ ಇದಕ್ಕೆ ಎಲ್ಲ ಮಿಕ್ಸ್ ಆಗಿ ಬಂದಿದೆ. ಘಮ 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 ಹೇಳ್ತಾ ಇದೆ ಪಲ್ಯ. ತುಪ್ಪ ಅನ್ನದೊಟ್ಟಿಗೆ, ಮೊಸರನ್ನದೊಟ್ಟಿಗೆ ಇರ್ಬೋದು, ಆಮೇಲೆ ಸಾರನ್ನ, ಅದಕ್ಕೆಲ್ಲ ನಾವು ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕೆಲವು ದೋಸೆಗೆ ಸಹ ಇದನ್ನು ಸೇರಿಸ್ಕೊಂಡು ತಿಂತಾರೆ. ನೀರು ದೋಸೆಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಗೆಡ್ಡೆ ಪಲ್ಯ. ಮೊಸರನ್ನ ಆಮೇಲೆ ತುಪ್ಪದನ್ನಕ್ಕೆ ಕೇಳುವುದೇ ಬೇಡ, ತುಂಬ ಟೇಸ್ಟ್ ಕೊಡುತ್ತೆ ಇದು. ನೋಡಿ ರೆಡಿ ಆಯಿತು ನೋಡಿ, ಪಲ್ಯ ರೆಡಿ ಆಯಿತು ವೀಕ್ಷಕರೇ. ನೋಡಿ ಘಮಘಮಿಸುವ ಗುಜ್ಜೆ ಪಲ್ಯ ಊಟಕ್ಕೆ ರೆಡಿಯಾಗಿದೆ. ನೀವು ಸಹ ಮಾಡಿ ನೋಡಿ, ಟ್ರೈ ಮಾಡಿ ನೀವು ಸಹ. ಹೇಗೆ ಮಾಡಬೇಕು ನಾನು ನಿಮಗೆ ಫಸ್ಟಿಂದ ಲಾಸ್ಟ್ ತನಕ ಮಾಡುವ ವಿಧಾನ ನಾವು ಹೇಗೆ ಮಾಡ್ತೀವೋ ಅದನ್ನು ನಿಮಗೆ ತೋರಿಸಿದ್ದೇವೆ ನಾವೀಗ. ನೀವು ಸಹ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ವೀಕ್ಷಕರೇ. ಮುಂದಿನ ವಿಡಿಯೋಲಿ ನಾವು ವಾಪಸ್ ಸಿಗೋಣ. ಇಷ್ಟೊತ್ತು ವೀಕ್ಷಿಸಿದ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.